ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಈ ಹೊಸ ವರ್ಷ, ನಾಳೆ ಹೊಸ ವರ್ಷ ಇದೆ. ಇವತ್ತು 2025ರ ಕೊನೆಯ ದಿನದಲ್ಲಿದ್ದೀವಿ. ಎಲ್ಲರಿಗೂ ಕೂಡ, ಎಲ್ಲ ಬಾಂಧವರಿಗೂ ಕೂಡ 2026 ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರ ಆಸೆ ಆಕಾಂಕ್ಷೆಗಳು ನೆರವೇರಲಿ. ನಿಮ್ಮ ಎಲ್ಲ ಇಷ್ಟಗಳು ಕೂಡ ಇದರಲ್ಲಿ ನೆರವೇರಲಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಏನು ಈ 21ರಲ್ಲಿ ಯಾರಿಗೆ ಒಳ್ಳೆಯದಾಗಿದೆಯೋ, ಯಾರಿಗೆ ನಿಮ್ಮ ಆಸೆಗಳು ತೀರಿರಲ್ವೋ, ಯಾರಿಗಿನ್ನೂ ನಾವು ಚೆನ್ನಾಗಿ ಬೆಳಿಬೇಕು, ಇನ್ನೂ ನಾವೇನೋ ಒಂದು ಸಾಧನೆ ಮಾಡಬೇಕು ಅಂತ ಏನಿದ್ದೀರಾ, ಆ ಸಾಧನೆ ಮಾಡೋರಿಗೆ ಖಂಡಿತ 26 ನಿಮಗೆ ಆದಷ್ಟು ಜಯವನ್ನು ತರಲಿ ಅಂತ ಹೇಳ್ತಾ ಬನ್ನಿ. ಇಂಥದಕ್ಕೆಲ್ಲ ಒಂದು ನಮ್ಮ ಒಂದು ಭೈರವರ ಒಂದು ಯಂತ್ರ ಅಂತ ಬರುತ್ತೆ. ಅದನ್ನು ನಾವು ಮಾಡಿಕೊಂಡಾಗ ನಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ. ಏಕೆಂದರೆ 26ರಿಂದ ನೀವು ಶುರು ಮಾಡ್ತಾ ಇರೋವಂಥದ್ದು. ಆ 26 ನಿಮಗೆ ಒಳ್ಳೆಯದಾಗಲಿ. ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ಈ ಬಟುಕ ಭೈರವನಿಂದ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಬನ್ನಿ. ಇವತ್ತು ಈ ಒಂದು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಭಾಳ ಯಾವುದೂ ಕೆಲಸ ಆಗ್ತಾಯಿಲ್ಲ, ಭಾಳ ತೊಂದರೆಲಿದ್ದೀವಿ. ಯಾವ ಕೆಲಸಕ್ಕೆ ಹೋದರೂ ನಮಗೆ ಅಭಿವೃದ್ಧಿ ಇಲ್ಲ. ಎಲ್ಲ ಕೆಲಸಗಳು ಕಟ್ ಆಗ್ತಾಯಿದೆ. ಏನೇ ಮಾಡಿದ್ರೂ ನಮ್ಮ ಕೆಲಸ ಆಗ್ತಾಯಿಲ್ಲ, ಭಾಳ ತೊಂದರೆ ಇದ್ದೇವೆ. ಯಾರು ಸಹಾಯ ಮಾಡ್ತೀವಿ ಅಂತಾರೆ, ಮತ್ತು ಅದೇ ರೀತಿ ಯಾವುದೂ ಸಹಾಯ ಮಾಡಲ್ಲ. ಇವತ್ತು ಬನ್ನಿ ಅಂದರೆ ನಾಳೆ ಕೈಗೆ ಸಿಕ್ಕಲ್ಲ. ಈ ರೀತಿ ಸಾಕಷ್ಟು ಅಡಚಣೆಗಳು ಅಂತೀವಿ, ಅಥವಾ ವಿಘ್ನಗಳು ಅಂತೇಳಿ. ಇಂಥ ಎಲ್ಲ ವಿಘ್ನಗಳು ನಿವಾರಣೆ ಆಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಜಯ ಆಗಬೇಕು. ಹಿಡಿದ ಕೆಲಸ ಜಯ ಆಗಬೇಕು ಅಂತ ಹೇಳ್ತೀವಿ. ಆ ರೀತಿ ನಿಮ್ಮ ಎಲ್ಲ ಕೆಲಸಗಳು ಜಯ ಆಗಬೇಕು ಅಂದರೆ ಈ ಒಂದು ಬಟುಕ ಭೈರವನ್ನು ನಾವು ಪೂಜೆ ಮಾಡಬೇಕಾಗತ್ತೆ. ಈ ಬಟುಕ ಭೈರವನಿಗೆ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಈ ರೀತಿ ಒಂದು ಯಂತ್ರನ ನೀವು ಬರ್ಕೋಬೇಕು. ಇದಕ್ಕೆ ಏನಪ್ಪ ಅಂದರೆ ನೀವು ಒಂದು ತಾಮ್ರದ ತಗಡು ತೊಗೋಬೇಕು. ತಾಮ್ರದ ತಗಡು ತೊಗೊಂಡು ಅದ್ರ ಮೇಲೆ ಈ ಬಿಳಿ ಚಂದನ ಅಂತ ಸಿಗುತ್ತೆ. ನೀವು ಗ್ರಂಥಿ ಅಂಗಡೀಲಿ ಕೇಳಿದ್ರೆ ಬಿಳಿ ಚಂದನ ಅನ್ನೋ ಸಿಗುತ್ತೆ. ಆ ಬಿಳಿ ಚಂದನಕ್ಕೆ ಒಂದು ಸ್ವಲ್ಪ ಕುಂಕುಮ ಹಾಕ್ಕೋಬೇಕು. ಗುಲಾಬಿ ಹೂವು ಅಥವಾ ಒಂದು ಇದು ಸಿಗುತ್ತೆ, ರೋಸ್ ವಾಟ್ರ್ ಒಂದು ಸಿಗುತ್ತೆ, ಅಥವಾ ಗುಲಾಬಿ ಹೂವೇ ತೊಗೋಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿ ಎಲ್ಲ ಒಂದು ಇದ್ರ ಮಾಡಿ ಗುಲಾಬಿನ ಎಲ್ಲ ಕಲಿಸ್ಬೋದು, ಇಲ್ಲ ಸುಡ್ಬೋದು. ಅದನ್ನು ಎಲ್ಲ ಮಾಡಿಬಿಟ್ಟು ಅದನ್ನು ಮಸಿ ಥರ ಮಾಡಿ ಈ ಬಿಳಿ ಚಂದನ, ಕುಂಕುಮ, ಈ ಗುಲಾಬಿ ಸುಟ್ಟು ಅದನ್ನು ಕರ್ಕ್ ಮಾಡಿ ಅದೊಂದು ಮಸಿ ರೀತಿ ಆಗುತ್ತೆ ನಿಮಗೆ. ಆವಾಗ ಅದನ್ನು ಬರೆದು ಅದ್ರ ಮೇಲೆ ಇದರಲ್ಲೇ ಅದನ್ನು ಬರಿಬೇಕಾಗುತ್ತೆ. ಇದನ್ನು ಒಂದು ಮಸಿ ಥರ ಮಾಡಿಕೊಂಡು ಒಂದು ಪೇಸ್ಟ್ ಥರ ಇದನ್ನು ಬರಿಬೇಕಾಗುತ್ತೆ. ಈ ಒಂದು ಏನು ಇಲ್ಲಿ ಕೊಟ್ಟಿದ್ದೀನಿ ಇದನ್ನು ಬರಿಬೇಕಾಗುತ್ತೆ. ಇದನ್ನು ಬರೆದು ಮಿಕ್ಕಿರೋ ಅಂಥದ್ದು ಏನು ಇನ್ನೂ ಮಿಕ್ಕಿರುತ್ತಲ್ಲ, ಅದನ್ನು ಆ ಯಂತ್ರಕ್ಕೆ ನೀವು ಲೇಪನ ಮಾಡಬೇಕು. ಆ ಲೇಪನ ಮಾಡಿ ಅದರ ಮೇಲೆ ನೀವು ಈ ರೀತಿ ಒಂದು ಏನು ಇಲ್ಲಿ ಕೊಟ್ಟಿದ್ದೀವಿ ಆ ಒಂದು ಅಕ್ಷರಗಳನ್ನ, ಆ ಚಿತ್ರಗಳನ್ನ, ಅಥವಾ ಒಂದು ಆ ಯಂತ್ರ ನೀವು ಸಿದ್ಧಿ ಮಾಡ್ಕೋಬೇಕು. ಈ ಮಧ್ಯದಲ್ಲಿ ಏನಿದೆ ನೋಡಿ, ದೇವದತ್ತ ಅಂತ ಏನಿದೆಯಲ್ವ, ಅದನ್ನು ಯಾರು ಪೂಜೆ ಮಾಡ್ತಾಯಿದ್ದಾರೋ, ಯಾರು ಇದನ್ನು ಧಾರಣೆ ಮಾಡ್ತಾರೋ ಅವ್ರಿಗೆ ಅವರ ಹೆಸರನ್ನ ಹಾಕ್ಕೋಬೇಕಿಲ್ಲ. ದೇವದತ್ತ ಅಂತಿರೋ ಹತ್ರ ಯಾರು ಪೂಜೆ ಮಾಡ್ತಿದ್ದಾರೆ, ಯಾರಿಗೆ ಸಿದ್ಧಿ ಆಗಬೇಕು, ಯಾರು ಕೆಲಸ ಕಾರ್ಯಗಳು ನಡಿಬೇಕು, ಯಾವ ಕೆಲಸಗಳು ಕೂಡ ವಿಘ್ನ ಇಲ್ದಂಗೆ ನಡಿಬೇಕು ಅನ್ನೋರು ಆ ಹೆಸರನ್ನ ಇಲ್ಲಿ ದೇವದತ್ತ ಅನ್ನೋ ಬದಲು ಅಲ್ಲಿ ಅವರ ಹೆಸರು ಹಾಕ್ಕೋಬೇಕಿಲ್ಲಿ. ಹಾಕ್ಕೊಂಡು ಇದನ್ನು ಬೇಕಾದವರು ಮನೇಲಿಟ್ಟು ಕೂಡ ಪೂಜೆ ಮಾಡ್ಬೋದು, ಇಲ್ಲಾಂದರೆ ಒಂದು ಯಂತ್ರ ಥರ ಧಾರಣೆ ಕೂಡ ಮಾಡ್ಬೋದು. ಇದನ್ನು ಆ ರೀತಿ ಮಾಡಬೇಕಾಗುತ್ತೆ. ಯಂತ್ರಕ್ಕೆ ಮೊದಲು ನೀವು ಪೂಜೆಗಳನ್ನೆಲ್ಲ ಮಾಡಬೇಕು, ಅದನ್ನು ಶುದ್ಧಿ ಮಾಡ್ಕೋಬೇಕು. ಅದಕ್ಕೆ ಒಂದು ಶಾಪ ವಿಮೋಚನೆ ಕೂಡ ಮಾಡಬೇಕಾಗುತ್ತೆ. ನಂತರ ಇದಕ್ಕೊಂದು ನೀವು ಸಂಕಲ್ಪ ಮಾಡ್ಕೋಬೇಕು. ನನ್ನ ಈ ರೀತಿ ಒಂದು ಕೆಲಸಗಳು ಯಾವ ವಿಘ್ನೂ ಇಲ್ಲದೆ ಎಲ್ಲ ಕೆಲಸಗಳು ಅಭಿವೃದ್ಧಿ ಆಗಬೇಕು, ಇಲ್ಲಿಂದ ಇನ್ನು ಮುಂದೆ ನನ್ನೆಲ್ಲ ಕೆಲಸಗಳು ಜಯ ಆಗಬೇಕು, ಜಯ ಸಿಕ್ಕಬೇಕು, ನಾನು ಮಾಡಿದಂಥ ಕೆಲಸಗಳಲ್ಲಿ ಜಯ ಸಿಕ್ಕಬೇಕು ನನಗೆ ಅಂತ ನೀವು ಒಂದು ಸಂಕಲ್ಪ ಮಾಡಿ ಇದನ್ನು ಒಂದು ದೇವ್ರ ಮುಂದೆ ಇಟ್ಟು ನೀವು ಇದಕ್ಕೆ ಷೋಡೋಪಚಾರ ಮಾಮೂಲಿ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಧೂಪ ನೈವೇದ್ಯ ಅಂಥದ್ದೆಲ್ಲ ಕೊಟ್ಟು ನಿಮಗೆ ಶಕ್ತಿ ಇದ್ದರೆ ಒಂದು ಬೆಳ್ಳಿ ತಾಯ್ತದಲ್ಲಿ ಇದನ್ನು ಭದ್ರಪಡಿಸ್ಕೋಬೇಕು. ಹಾಕ್ಕೋಬೋದು, ಅಥವಾ ಅಂದರೆ ಕತ್ನಲ್ಲಿ ಕೂಡ ಹಾಕ್ಕೋಬೋದು, ತೊಳಲಾದರೂ ಕಟ್ಕೋಬೋದು, ಇಲ್ಲಾಂದರೆ ಕತ್ನಲ್ಲಾದರೂ ನೀವು ಒಂದು ಧಾರಣೆ ಮಾಡ್ಬೋದು. ಆವಾಗ ಇದರ ಒಂದು
ಒಂದು ಪ್ರಭಾವದಿಂದ ಈ ಒಂದು ಏನು ಯಂತ್ರನ ನೀವು ಬಳಸ್ಕೊತೀರಾ ಅಥವಾ ಧಾರಣೆ ಮಾಡ್ತೀರಾ, ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳೋಕೆ ಕೂಡ ಮಾಡ್ಕೋಬೋದು. ಪೂಜೆ ಮಾಡೋದಕ್ಕೆ ಮೈರೋರೆಲ್ಲ ಪೂಜೆ ಮಾಡಿದ್ರು ಅಥವಾ ಯಾರಾದರೂ ಇದಕ್ಕೆ ಮುಖ್ಯವಾದವರು ಕೂಡ ಪೂಜೆ ಮಾಡಿದ್ರೆ ನಿಮ್ಮ ಎಲ್ಲ ಕೆಲಸಗಳು, ಮದುವೆ ಇರ್ಬೋದು, ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ ಅದಕ್ಕೆ ಕೂಡ ನಡೆಯುತ್ತೆ, ವಿಘ್ನಗಳು ಆಗ್ತಾ ಇದ್ದಾವೆ ಅಂದರೂ ಕೂಡ ನಡೆಯುತ್ತೆ. ಅದೇ ರೀತಿ ಮಕ್ಕಳು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅವ್ರಿಗೆ ಅಂದರೂ ಕೂಡ ಇದನ್ನಿಟ್ಟು ಪೂಜೆ ಮಾಡೋಕ್ಕೆ ನಡೆಯುತ್ತೆ. ಅದೇ ರೀತಿ ಒಂದು ಮನೆ ಕಟ್ಟಬೇಕು, ಮನೆ ಕಟ್ಟಲಿಕ್ಕೆ ಎಷ್ಟೋ ಕಷ್ಟಪಡ್ತಾ ಇದ್ವಿ, ಆಗ್ತಾ ಇಲ್ಲ ಅಂತ ಕೂಡ ಅದಕ್ಕೂ ಆಗುತ್ತೆ. ಅದೇ ರೀತಿ ನೀವು ಒಂದು ಸೈಟ್ ತೊಗೋಬೇಕು ಅಂದರೂ ಕೂಡ ಅದಕ್ಕೆ ವಿಘ್ನಗಳಿದ್ದಾವೆ, ದುಡ್ಡಿದೆ ತೊಗೊಳಕ್ಕಾಗ್ತಾ ಇಲ್ಲ, ಯಾಕೋ ವಿಘ್ನಗಳು ಬರ್ತಾ ಇದೆ ಅಂದರೂ ಕೂಡ ಇದನ್ನು ನೀವು ತಯಾರು ಮಾಡ್ಕೋಬೋದು. ಇಷ್ಟು ಎಲ್ಲ, ಯಾಕೆಂದರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಸಲೀಸಾಗಿ ಕೆಲಸ ಆಗಬೇಕು ಅಂದರೆ ನಮಗೆ ಈ ಥರ ವಿಘ್ನ ನಿವಾರಣೆ ಮಾಡೋ ಅಂಥ ಒಂದು ಯಂತ್ರ ಬೇಕು ನಮಗೆ. ಅದಕ್ಕೆ ಈ ಬಟುಕ ಭೈರವ ಅನ್ನೋದೇ ಈ ಒಂದು ಆಕರ್ಷಣ ಯಂತ್ರ. ಇದು ಬಟಕ ಭೈರವನ ಆಕರ್ಷಣ ಯಂತ್ರ ಅಂತ ಹೇಳ್ತಾರೆ. ಇಲ್ಲಿ ಏನು ಮಂತ್ರ ಕೊಟ್ಟಿದ್ದಾಳೆ ಅದೇ ರೀತಿ ನೀವು ಬರ್ಕೋಬೇಕಾಗುತ್ತೆ. ಪೂರ್ತಿ ಒಂದೇ ರೀತಿಯೇ ಇದೆ, ಇದೇನು ಬೇರೆ ಬೇರೆ ರೀತಿ ಇಲ್ಲ. ಹ್ರೀಂ ಬಟುಕ ಆಪದುದ್ಧರಾಣ ಕುರು ಕುರು ಬಟುಕಾಯ ಹ್ರೀಂ ಅಂತ ಬರುತ್ತೆ. ಎಲ್ಲ ಕಡೆ ನೋಡಿ ಅದೇ ಇದೆ. ಇದನ್ನು ನೀವು ಬರ್ಕೊಂಡು ನಾನು ಹೇಳ್ದಂಗೆ ಎರಡು ರೀತಿಲಿ ಮಾಡ್ಕೋಬೋದು. ಒಂದು ಬೆಳ್ಳೀಲಿ ಯಂತ್ರದಲ್ಲಿ ಹಾಕ್ಕೊಂಡು ಧಾರಣೆ ಮಾಡ್ಕೋಬೋದು, ಇಲ್ಲ ಮನೇಲಿಟ್ಟು ಪೂಜೆ ಮಾಡ್ಬೋದು. ಈ ರೀತಿ ಆಗಿದಾಗ ನಿಮ್ಮೆಲ್ಲ ಕಾರ್ಯಗಳು, ಎಲ್ಲ ಕೆಲಸಗಳು ಯಾವುದೇ ವಿಘ್ನಗಳಿಲ್ದಂಗೆ ಸುಲಭವಾಗಿ ನಡೆಯುತ್ತೆ. ಎಲ್ಲ ಹೇಳ್ತಾ ಇರ್ತಾರೆ, ಭಾಳ ಜನ ನಂಗೆ ಹೇಳ್ತಾ ಇರ್ತಾರೆ, ಎಲ್ಲಿ ಹೋದ್ರು, ಯಾವ ಕಡೆ ಹೋದ್ರು ಕೆಲಸ ಆಗ್ತಿಲ್ವ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಹೊರಗಡೆ ಹೋದ್ರೆ ಯಾವ ಕೆಲಸ ಆಗ್ತಿಲ್ಲ, ಅಂಗಡಿಗಳು ಮುಚ್ಚೋ ಸ್ಥಿತಿಗೆ ಬಂದಿದ್ದೀವಿ, ಬೇಜಾರಾಗೋಗಿದೆ, ಅಥವಾ ಏನೋ ಒಂದು ಜಮೀನಿದೆ ಅದರಲ್ಲಿ ಕೆಲಸ ಮಾಡಿ ಅಲ್ಲಿ ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಅಲ್ಲೂ ಕೂಡ ಒಳ್ಳೆ ಬೆಳೆ ಬರ್ತಾ ಇಲ್ಲ, ನಮಗೆ ಬೆಳೆ ಕೂಡ ಮೋಸ ಆಗ್ತಿದೆ, ಏನೋ ಹಾಕಿದ್ರೆ ಎಲ್ಲ ಲಾಸು ಅಂತ ನಡೀತಾ ಇದೆ, ಅಂಗಡಿಗಳಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಇದು ಎಲ್ಲದಕ್ಕೂ ಬರೋ ಅಂಥದ್ದು ಇದನ್ನು ನೀವು ಮಾಡಿಕೊಂಡು ಸಿದ್ಧಿ ಮಾಡ್ಕೋಬೋದು. ಇಲ್ಲ ಗೊತ್ತಿಲ್ದಿರೋ ಆಗಲ್ಲ ನಮ್ಮ ಕೈಲಿ ಅಂದರೆ ಗೊತ್ತಿರೋರ ಕಡೆ ಮಾಡಿಸ್ಕೊಂಡು ನೀವು ಇದನ್ನು ಧಾರಣೆ ಕೂಡ ಮಾಡ್ಬೋದು, ಮನೇಲಿಟ್ಟು ಕೂಡ ಪೂಜೆ ಮಾಡೋದು. ಎರಡು ರೀತಿಲೂ ಇದನ್ನು ಎರಡು ರೀತಿಲಿ ಮಾಡಿಸ್ಕೊಂಡ್ರೆ ಎರಡು ರೀತಿ ಕೂಡ ನೀವು ಇದನ್ನು ಬಳಸಿದಾಗ ನಿಮಗೆ ಅದ್ಭುತವಾಗಿ ಇದರಲ್ಲಿ ಸಾಕಷ್ಟು ಕೆಲಸ ಅಂತ ಹಾಕುತ್ತೆ. ಇದರ ಹೆಸರೇ ಒಂದು ವಿಘ್ನ ನಿವಾರಣಾ ಬಟುಕ ಭೈರವನ ಒಂದು ಯಂತ್ರ ಅಂತ ಅಂದ್ಬಿಟ್ಟು ವೀಕ್ಷಕರೇ, ಈ ಒಂದು ಯಂತ್ರ ಧಾರಣೆ ಮಾಡಿ 2026ರಲ್ಲಿ ನಿಮ್ಮೆಲ್ಲ ಕನಸುಗಳನ್ನೂ ನನಸು ಮಾಡಿಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನೆಲ್ಲ ವೀಕ್ಷಕರಿಗೂ 2026 ಶುಭಾಶಯಗಳು ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಅದೇ ರೀತಿ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.